ಯುದ್ಧಕ್ಕೆ ಸದ್ಯಕ್ಕೆ ಚಿಕ್ಕ ವಿರಾಮವನ್ನು ನೀಡಲಾಗಿದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡೋದನ್ನು ಕೇಳಿಸಿದರೆ ಏನೋ ಕಾದಿದೆ ಇನ್ನೊಂದು ರೀತಿಯಾಗಿ ಅಂತೇಳಿ. ಭಾರತದ ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧವಲ್ಲ, ಉಗ್ರರ ವಿರುದ್ಧವಷ್ಟೇ ಭಾರತದ ಕಾರ್ಯಾಚರಣೆ ಅನ್ನುವಂಥದ್ದನ್ನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದಿದ್ದು. ಅಮಾಯಕರ ಸಾವು ನೋವು ಆಗದಂತೆ ಪಾಕ್ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ. LOC ದಾಟ್ಲೇ ಇಲ್ಲ ನಾವು, ಹಾಗೆ ಕಾರ್ಯಾಚರಣೆಯನ್ನ ಮಾಡಿದ್ದೀವಿ. ದಾಟಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಿರ್ತಾ ಇತ್ತು. ಅನುಮಾನಾಸ್ಪದ ಕ್ಷಿಪಣಿ ಡ್ರೋನ್ ಅನ್ನ ಬಿಡಲ್ಲ ಅನ್ನುವಂಥದ್ದನ್ನ ಸೇನೆ ಹೇಳ್ತಾ ಇದೆ. 700 ಕಿಲೋಮೀಟರ್ ಟಾರ್ಗೆಟ್ ಮಾಡಿ ಕಾರ್ಯಾಚರಣೆಗೆ ನಾವು ಸಿದ್ಧ. 700 ಕಿಲೋಮೀಟರ್ ಭಾರತೀಯ ಸೇನಾ ಮುಖ್ಯಸ್ಥರು ಈ ಘೋಷಣೆಯನ್ನ ಮಾಡಿದ್ದಾರೆ. ಸ್ಪಷ್ಟವಾಗಿತ್ತು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರದ್ದು. ಭಾರತದ ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧವಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರರ ವಿರುದ್ಧವಾಗಿ ನಮ್ಮ ಹೋರಾಟ, ಮುಂದೆಯೂ ಕೂಡ ಸನ್ನದ್ಧರಾಗಿದ್ದೀವಿ, ಯಾವುದೇ ಆಪರೇಷನ್ಗೂ ಕೂಡ ಸಿದ್ಧ, ಯಾವ ಕ್ಷಣದಲ್ಲಾದರೂ ಕೂಡ ಅಂತ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ದ ಕ್ಲಿಯರ್ ಮೆಸೇಜ್ ಪಾಕಿಸ್ತಾನಕ್ಕೆ ಮತ್ತು ಚೈನಾಗೆ ಜೊತೆಗೆ ಟರ್ಕಿಗೂ ಕೂಡ ಕ್ಲಿಯರ್ ಆಗಿರುವಂಥ ಒಂದು ಮೆಸೇಜನ್ನು ಈ ಮೂಲಕವಾಗಿ ಕೊಡಲಾಗಿದೆ. ಬಟ್ ಮುಂದಿನ ಆಪರೇಷನ್ ಬಗ್ಗೆ ಕೂಡ ಸುಳಿವನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿಗೆ ಆಪರೇಷನ್ ಸಿಂಧೂರ ನಿಲ್ಲಲ್ಲ, ಇದು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮೆಸೇಜ್ ಕ್ಲಿಯರ್ ಕಟ್ ಆಗಿದೆಯಾ ಅಂತ? ಹೌದು ಅರುಣ್, ಅದಕ್ಕಿಂತ ಪ್ರಮುಖವಾಗಿ ಒಂದು ಈಗ ಸುದ್ದಿಗೋಷ್ಠಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಸದ್ದಾಗಿರುವಂಥದ್ದು ಪಾಕ್ನ ಅಣ್ವಸ್ತ್ರದ ಜಾಗ ಏನಿದೆ ಅದಕ್ಕೆ ಭಾರತ ದಾಳಿ ಮಾಡುವಂತಹ ಮುನ್ಸೂಚನೆಯನ್ನು ಕೊಟ್ಟಿತ್ತು ಅನ್ನುವಂಥದ್ದು, ಜೊತೆಗೆ ಒಂದಿಷ್ಟು ಹಾನಿ ಆಗಿರ್ಬೋದು ಅನ್ನುವಂತಹ ಅಂದಾಜುಗಳನ್ನು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಅದಕ್ಕೆ ಸೇನಾಪಡೆಯ ಮುಖ್ಯಸ್ಥರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮಗೆ ಕಿರಾನ ಹಿಲ್ನಲ್ಲಿ ನಾವು ಅಣ್ವಸ್ತ್ರ ಇರುವಂತಹ ಜಾಗ ಅಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಿಲ್ಲ, ನಾವು ಅದಕ್ಕೆ ಹಿಟ್ಟನ್ನು ಮಾಡಿಲ್ಲ, ಯಾವುದೇ ರೀತಿ ದಾಳಿಯನ್ನ ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಚೀನಾ ಹಾಗೂ ಟರ್ಕಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಚೀನಾದ ಯಾವ ರೀತಿ ಸಪೋರ್ಟ್ ಅನ್ನ ಮಾಡಿತ್ತೋ ಅವರೇ ಕಳಿಸಿರುವಂತಹ ಪಾಕಿಸ್ತಾನಕ್ಕೆ ನೀಡಿದಂತಹ ಚೈನೀಸ್ ಮೇಡ್ PL-15 ಕ್ಷಿಪಣಿಯನ್ನ ಹೊಡೆದು ಉರುಳಿಸಿದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಟರ್ಕಿಯನ್ನಂತೂ ಸಂಪೂರ್ಣವಾಗಿ ಲೇವಡಿ ಮಾಡಿದ್ದಾರೆ. ಟರ್ಕಿದ್ದೇ ಇರಲಿ ಎಲ್ಲಿದ್ದೇ ಇರಲಿ ನಮ್ಮಲ್ಲಿ ಅಡ್ವಾನ್ಸ್ಡ್ ಸಿಸ್ಟಮ್ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಹಾಗಾಗಿ ಆ ಒಂದು ಸೋನ್ಗಾರ್ ಡ್ರೋನ್ ಏನಿದೆ ಅದನ್ನು ಕೂಡ ಹೊಡೆದು ಉರುಳಿಸಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಒಂದು ವಯರ್ ಮೇಲೆ ಆ ಡ್ರೋನ್ ನ ಅವಶೇಷ ನೇತಾಡ್ತಾ ಇತ್ತು, ಆ ಫೋಟೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಯಾವ ರೀತಿ ಚೈನೀಸ್ ಮೇಡ್ ಕ್ಷಿಪಣಿಗಳು ಆಟಿಕೆಯ ರೀತಿಯಲ್ಲಿ ಕೆಳಗಡೆ ದರಶಾಹಿಯಾಗಿದ್ವು ಆ ಇಮೇಜಸ್ ಗಳನ್ನ ಕೂಡ ಭಾರತ ಕೊಟ್ಟಿದೆ. ಜೊತೆಗೆ ಒಂದು ಮಾತನ್ನ ಕ್ಲಿಯರ್ ಆಗಿ ಸಂದೇಶವನ್ನ ಕೊಟ್ಟಿದೆ, ನಾವಿನ್ನೂ ಆಪರೇಷನಲ್ ಮೂಡಲ್ಲೇ ಇದ್ದೀವಿ, ನಾವು ಅಗತ್ಯ ಬಿದ್ರೆ ಎಲ್ಲಾ ರೀತಿಯ ಕಾರ್ಯಾಚರಣೆಗೂ ಕೂಡ ಸಜ್ಜಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾವ ರೀತಿ ಆಪರೇಷನ್ಸ್ ಗಳನ್ನ ಕೊಟ್ಟಿದ್ರು, ಜೊತೆಗೆ ವಾಯು ನೆಲೆಯನ್ನ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆಯನ್ನ ಧ್ವಂಸಗೊಳಿಸುವಾಗ ಯಾವ ರೀತಿ ಆ ಸದ್ದು ಯಾವ ರೀತಿ ಇತ್ತು ಅದನ್ನ ಕೂಡ ಬ್ಯಾಕ್ ಗ್ರೌಂಡ್ ನಲ್ಲಿ ಆ ಗರ್ಜನೆಯ ರೀತಿಯಲ್ಲಿ ಇತ್ತು, ಒಂದು ಸಂದೇಶವನ್ನ ಕೊಡುವಂತಹ ರೀತಿಯಲ್ಲಿ ಇತ್ತು, ಅದನ್ನು ಕೂಡ ಪ್ಲೇ ಮಾಡಿದ್ರು. ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತದೇ ಎಚ್ಚರಿಕೆಯನ್ನ ಭಾರತದ ಸೇನಾ ಅಧಿಕಾರಿಗಳು ತುಂಬಾ ಖಡಕ್ ಆಗಿ ರವಾನೆ ಮಾಡಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಯಾವ ರೀತಿಯಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಪಾಕ್ ಏರ್ ಡಿಫೆನ್ಸ್ ಅನ್ನು ಭಾರತದ ಆಕಾಶ ಉಡಾಯಿಸಿದೆ.